ನನಗನ್ಸಿದ್ದು ಯಾವುದೋ ಒಂದು ತುಂಬ ದರಿದ್ರ ಸಿನಿಮಾನ ನನಗೆ ನೋಡು ಅಂತ ಕಳಿಸಿದ್ದು. ನಾನು ಅದ್ರ ಹೆಸರು ಹೇಳೋದಿಲ್ಲ. ದುಡ್ಡು ಕೊಟ್ಟು ನೋಡಿ ಹೊರಗಡೆ ಬರ್ತಾ ಆ ಮೆಟ್ಲುಗಳಿರುತ್ತಲ್ಲ ಇಳಿಯೋದು, ಒಂಥರ ಸುಸ್ತಾಗ್ಬಿಡುತ್ತೆ. ಈ ಮಿಕ್ಕಿದವರಿಗೆಲ್ಲ ಸಂತೋಷ ಆಗ್ಬಿಟ್ಟಿರುತ್ತೆ. ಅದು ದೊಡ್ಡ ಹಿಟ್ಟು ಸಿನಿಮಾ ಬೇರೆ. ನನಗೆ ಬೇಸರ, ಆತಂಕ, ವಾಪಸ್ ಊರಿಗೆ ಹೋಗ್ಬಿಡ್ಲ, ಇವೆಲ್ಲ ಓಡ್ತಾ ಇದ್ದಾವಲ್ಲ, ಹೆಂಗೆ ಸಾಧ್ಯ, ಈ ಥರದ್ದೆಲ್ಲ ಯೋಚನೆಗಳು. ಯಾಕಂದರೆ ನಾನು ನನ್ನ ಪ್ರಕಾರ ಭಯಂಕರ ಬುದ್ಧಿವಂತ. ಆವಾಗ ಆ ಮೊದಲನೇ ಸ್ಟೆಪ್ ಇಳಿಬೇಕಾದ್ರೆ ಅನಿಸುತ್ತೆ, ನನಗೆ ಕೊಟ್ಟಿದ್ರೆ ನಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಎರಡನೇ ಹೆಜ್ಜೆ ಇಡಬೇಕಾದ್ರೆ ಅನ್ಸುತ್ತೆ ಈ ಜನಕ್ಕೆಲ್ಲ ಹೊಡೆದ್ಬಿಡ್ಬೇಕು. ಮೂರನೇ ಹೆಜ್ಜೆ ಇಡ್ಬೇಕಾದ್ರೆ ಅನಿಸುತ್ತೆ ನಾನು ಲೇಟ್ ಮಾಡಬಾರ್ದು, ಜಲ್ದಿ ಏನಾದ್ರು ಮಾಡ್ಬಿಡ್ಬೇಕು. ನನ್ನ ಬುದ್ಧಿವಂತಿಕೆ ಆಚೆ ಬಂದುಬಿಟ್ರೆ ಇದೇ ಜನ ಎಲ್ಲ ನಾನು ಎತ್ಕೊಂಡು ಮೆರೆಸ್ಬಿಡ್ತಾರೆ. ನನ್ನ ತಲೆಯಲ್ಲಿ ಅಂಥದ್ದೆಲ್ಲ ಇದೆ. ನಾಲ್ಕನೇ ಸ್ಟೆಪ್ಪಲ್ಲಿ ಕ್ಲೀನಾಗಿ ಕೇಳುತ್ತೆ ತಲೆ, ಅಷ್ಟೆಲ್ಲ ಬಡ್ಕೋತಿದ್ದಿಲ್ಲ ಏನಿದೆ ಅಂತ. ಆ್ಯಕ್ಚುಲಿ ಏನೂ ಇರೋದಿಲ್ಲ ನಮ್ಮ ಹತ್ರ. ಅದು ಇದು ಒಂದಿಷ್ಟು ಓದಿರೋದು, ತಿಳುವಳಿಕೆ, ಒಂದಿಷ್ಟು ಸೆನ್ಸ್ ಆಫ್ ಹ್ಯೂಮರು, ಒಂದಿಷ್ಟು ಒದೆ ತಿನ್ನೋ ಮಾತು ಬಿಟ್ಟರೆ ಏನು ದರಿದ್ರು ಯಾರ ಹತ್ರನೂ ಇರೋದಿಲ್ಲ. ಈ ಪ್ರಪಂಚದಲ್ಲಿರೋ ಎಲ್ಲ ಪುಸ್ತಕ ಓದೋಕ್ಕಾಗತ್ತೇನ್ರಿ, ಎಲ್ಲ ಸಿನಿಮಾ ನೋಡೋಕ್ಕಾಗತ್ತಾ? ಆದರೂ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು, ಒಂದು 20 ಚಿಲ್ಲರೆ ವಯಸ್ಸಿಗೆ ನನಗೆಲ್ಲ ಗೊತ್ತು ಅಂತ. ನಮಗೆ ನಾವೇ ಕೇಳ್ಕೋಬೇಕು, ನಾನು ಒಂದು ಅಲೆ ಎಬ್ಬಿಸ್ಬಿಡ್ತೀನಿ, ದೊಡ್ಡದೇನೋ ಮಾಡ್ತೀನಿ ಅಂತಂದರೆ ಏನದು ಅಂತ. ಆ ಥರ ಒಂದು ಯಾವುದನ್ನೋ ನೋಡಿದಾಗಲೇ ಹುಟ್ಟೋದು ಅದು.